श्रीगुरुभ्यो नमः। हरि ओम। यतो जन्माद्यस्य श्रीसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयमुखामिदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. 12 ರಾಶಿಗಳಿದ್ದಾವೆ. ಆ 12 ರಾಶಿಗಳ ಒಂದೊಂದು ಗುಣ ವಿಶಿಷ್ಟವಾದ ರೀತಿಯಲ್ಲಿ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಬಹಳ ಸುಂದರವಾಗಿರುವಂಥದ್ದು ಮೇಷವತ್ ಭಕ್ಷಣಂ ಕುರ್ಯಾತ್. ಜೀವನದಲ್ಲಿ ಯಶಸ್ಸನ್ನ ಪಡಿಬೇಕು ಅನ್ನುವಂಥವ್ರು ಈ ನಿಯಮಗಳನ್ನ ಚೆನ್ನಾಗಿ ಪಾಲನೆ ಮಾಡಬೇಕು ಅಂತಾರೆ. 12 ರಾಶಿಗಳು, ಆ 12 ರಾಶಿಗಳಿಂದ 12 ಉತ್ತಮವಾದ ವಿಷಯವನ್ನ ಹೇಗೆ ತಿಳ್ಕೊಳ್ಳಬೇಕು ಅಂತ ಬಹಳ ಸುಂದರವಾಗಿ ತೋರಿಸ್ತಾರೆ. ಮೇಷವತ್ ಭಕ್ಷಣಂ ಕುರ್ಯಾತ್. ಮೇಷ ಅಂದ್ರೆ ಆಡು, ಎಲ್ರಿಗೂ ಗೊತ್ತಿರುವಂಥದ್ದೇ. ಆಡಿನಂತೆ ಊಟವನ್ನ ಮಾಡಬೇಕು. ಕೆಲವರು ನನಗೆ ಅದು ಸೇರಲ್ಲ, ನಂಗೆ ಇದು ಸೇರಲ್ಲ, ನಂಗೆ ಹುಳಿ ಅಂದ್ರೆ ಆಗಲ್ಲ, ನನಗೆ ಖಾರ ಅಂದ್ರೆ ಆಗಲ್ಲ ಅಂತ ಅನ್ನುವಂಥವರನ್ನ ನಾವು ಎಲ್ಲಾ ಕಡೆ ನೋಡ್ತೀವಿ. ಅಂದ್ರೆ ಬಹಳ ದೇಹದ ಮೇಲೆ ಕಾಳಜಿ, ಆ ದೇಹದ ಮೇಲೆ ಅಭಿಮಾನ, ಆ ರೀತಿಯಾಗಿರಬಾರದು ಅಂತಾರೆ. ಅಷ್ಟೇ ಅಲ್ಲ, ಆ ಊಟ ಮಾಡೋ ಸಂದರ್ಭದಲ್ಲಿ ಮೇಷ ನಿಧಾನಕ್ಕೆ ಹೇಗೆ ಗಬ ಗಬ ಗಬ, ಕೆಲವರಂತೂ ಊಟ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ನೋಡೋರಿಗೆ ಹಿಂಸೆ ಆಗೋ ಹಾಗಿರ್ತದೆ, ಸುರಿತಾರೆ. ಆ ರೀತಿಯಾಗಿ ಮಾಡಬಾರದು ಅಂತ ಇದರ ಅಭಿಪ್ರಾಯ. ಮೇಷವತ್ ಭಕ್ಷಣಂ ಕುರ್ಯಾತ್. ಅದು ಬೇಡ ಇದು ಬೇಡ ಅಂತ ಅನ್ನದೆ ಶಾಸ್ತ್ರ ನಿಷಿದ್ಧವಾಗಿದ್ದನ್ನ ಬಿಟ್ಟು ಶಾಸ್ತ್ರದಿಂದ ವಿಹಿತವಾಗಿರುವಂತಹ ಎಲ್ಲಾ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯವನ್ನ ಮಾಡಿ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಅದರಲ್ಲೂ ಊಟ ಹೇಗಿರಬೇಕು ಅಂತಂದ್ರೆ ಆಡಿನಂತ ಇರಬೇಕಂತ. ಅಂದ್ರೆ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಬೇಕು, ಊಟವೇ ಪ್ರಧಾನ ಅಂತ ಆಗಬಾರದು ಅನ್ನೋದು ಮೇಷದಿಂದ ನಾವು ತಿಳಿಯುವಂತಹ ಗುಣ. ಇನ್ನು ಚಿಂತೆಯೇತ್ ಋಷವತ್ ಸದಾ ಅಂತಾರೆ. ಋಷಭ ಅಂದ್ರೆ ಗೊತ್ತೆಲ್ಲರಿಗೂ, ಗೂಳಿ. ಆ ಗೂಳಿಯ ಹಾಗೆ ಯೋಚನೆಯನ್ನ ಮಾಡಬೇಕಂತ. ನಿಧಾನವಾಗಿ ಯೋಚಿಸಿ ಮುಂದೆ ಹೆಜ್ಜೆ ಇಡುವಂಥದ್ದು ಆ ಋಷಭದ ಸ್ವಭಾವ. ಯಾವುದೇ ಸಂದರ್ಭದಲ್ಲೂ ಅವಸರ ಮಾಡಬಾರ್ದು, ಇಟ್ಟ ಹೆಜ್ಜೆಯನ್ನ ಹಿಂದಿಡಬಾರದು, ದಿಟ್ಟವಾಗಿರಬೇಕು ಇಟ್ಟ ಹೆಜ್ಜೆ, ಅದು ಕದಲಬಾರದು. ಸಮೃದ್ಧವಾದ ಗೂಳಿ ಅಂದ್ರೇನು, ಸಮೃದ್ಧವಾಗಿರುವಂಥದ್ದು. ಆ ರೀತಿಯಾಗಿರುವಂತಹ ಚಿಂತನೆ, ಸಂಕುಚಿತ ಇರಬಾರದು ಚಿಂತನೆ, ಯಾವಾಗಲೂ ಉದಾರವಾಗಿರುವಂತಹ ಚಿಂತನೆ ಇರಬೇಕು. ಆ ಒಂದು ಲಕ್ಷಣವನ್ನ ಹೇಳುವಂಥದ್ದು ವೃಷಭ. ನಿಮ್ಮ ಚಿಂತನೆ ಯಾವಾಗಲೂ ಸಮೃದ್ಧಿಯಾಗಿರಲಿ, ಸಂಕುಚಿತವಾಗಿ ಇರಬಾರದು. ಅವಾಗ ನೀವು ಶ್ರೇಷ್ಠವಾಗಿರ್ಲಿಕ್ಕೆ ಸಾಧ್ಯ. ಇದು ವೃಷಭದಿಂದ ತಿಳಿಯುವಂಥದ್ದು. ಇನ್ನು ವಿರಾಗೋ ಮಿಥುನೇ ನ ಸ್ಯಾತ್. ಗಂಡು ಹೆಣ್ಣು ಇರ್ತಾರೆ, ಆ ಜೋಡಿಗೆ ವೈರಾಗ್ಯದ ಪಾಠ ಯಾವತ್ತೂ ರುಚಿ ಆಗೋದಿಲ್ಲ. ಯಾವಾಗಲೂ ಪ್ರೀತಿ ಸಂತೋಷ ಯಾವಾಗಲೂ ಅವರಲ್ಲಿ ಕಾಣುವಂಥದ್ದು. ಬೆಂಕಿಯ ಕುಂಡದ ಮುಂದೆ ತುಪ್ಪದ ಹಂಡೆಯನ್ನ ಇಟ್ರೆ ಏನಾರ ಉಪಯೋಗ ಆಗ್ತದ? ಕರಗಿ ಹೋಗ್ತದೆ. ಹಾಗೆ ಸಾಹಿತ್ಯಕ್ಕೂ ಸನ್ಯಾಸಕ್ಕೂ ಅಧಿಗಜಾಂತರವಾಗಿ ದೂರವಾಗಿರುವಂಥದ್ದು. ನಾವು ಆ ರೀತಿಯಾಗಿರಬೇಕು ಅನ್ನೋದು ಆ ಮಿಥುನ ರಾಶಿಯಿಂದ. ಅಥವಾ ವಿರಾಗೋ ಮಿಥುನೇನ ಸ್ಯಾತ್. ಮಿಥುನದಲ್ಲಿ ವೈರಾಗ್ಯ ಅನ್ನೋದು ಇರೋದಿಲ್ಲ. ಯಾಕೆ? ಗಂಡು ಹೆಣ್ಣು ಇಬ್ರು ಅವರು ಜೋಡಿಯಾಗಿದ್ದಂತಹ ಸಂದರ್ಭದಲ್ಲಿ
ವೈರಾಗ್ಯದ ಪಾಠ ರುಚಿ ಆಗೋದಿಲ್ಲ. ಒಬ್ನೇ ಇದ್ದಾಗ ಯಾರೇ ಆಗಿರ್ಬೋದು ವೈರಾಗ್ಯದಿಂದ ಇರ್ಲಿಕ್ಕೆ ಸಾಧ್ಯ. ಭಾಗವತವು ವಿಸ್ತಾರವಾಗಿ ಹೇಳ್ತದೆ, ಇರ್ಲಿ. ಲೋಕೆ ಕಟಕವತ್ ಭವೇ. ಕಟಕ, ಕರ್ಕ ರಾಶಿ. ಕಟಕ ಅಂದ್ರೆ ಗೊತ್ತು, ಕರ್ಕ ಅಂದ್ರೆ ಏಡಿ. ಅದು ಎರಡೂ ಕಡೆಗೆ ಸಂಚಾರ ಮಾಡ್ತದೆ. ಆ ಕಡೆನೂ ಹೋಗ್ತದೆ, ಈ ಕಡೆನೂ ಹೋಗ್ತದೆ. ನಮಗೆಲ್ಲ ಗೊತ್ತು ಪ್ರಾಣಿ. ಹಾಗೆ ಸಮಾಜದ ವಾಲಿದಂತಹ ವ್ಯಕ್ತಿ ತನ್ನ ಬದುಕನ್ನ ರೂಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಒಂದನ್ನೇ ಪಟ್ಟು ಹಿಡಿದು ಸಾಗೋದು ಲೌಕಿಕ ವಿಷಯದಲ್ಲಿ ಸುಲಭವಾದದ್ದಲ್ಲ. ಲೋಕೆ ಕಟಕವತ್ ಭವೇತ್. ಲೋಕದಲ್ಲಿ ನಾವು ಹೇಗಿರಬೇಕು? ಎಲ್ಲಾ ಕೆಲಸಗಳನ್ನ ಮಾಡಿದ್ರು ತನ್ನ ಗುರಿಯನ್ನು ತಾನು ಮರಿಬಾರದು. ಅದು ಕಟಕದಿಂದ ನಾವು ತಿಳಿಯುವಂಥದ್ದು. ಸಿಂಹಾವಲೋಕನಂ ಕಾರ್ಯಂ. ಸಿಂಹರಾಶಿ ಇದೆ. ತಾನು ಸವೆಸಿದಂತಹ ದಾರಿಯನ್ನ ನೋಡಿ, ಯಾವ ಪ್ರಾಣಿಗೂ ಆ ರೀತಿ ಇಲ್ಲ. ಅದೊಂದು ವಿಶೇಷ ಪ್ರಾಣಿ. ನೀವು ಆ ಸಿಂಹವನ್ನ ನೋಡಿದ್ರೆ ಹತ್ತಿರದಿಂದ ಗೊತ್ತಾಗತ್ತೆ. ಎಲ್ಲಾ ಪ್ರಾಣಿಗಳು ಸುಮ್ಮನೆ ಮುಂದೆ ಹೋಗ್ಬಿಡ್ತದೆ. ಆದ್ರೆ ಸಿಂಹ ಹಂಗಲ್ಲ. ಒಂದ್ಸಾರಿ ಹಿಂಗೆ ಹಿಂಗಡೆ ತಿರುಗಿ ಒಂದ್ಸಾರಿ ನೋಡ್ತದೆ. ತನ್ನ ಶತ್ರು ಏನಾರ ಉಳಿದದ ಹೇಗೆ, ಅಥವಾ ತಾ ಬಂದಿರೋ ದಾರಿ ಹೇಗಿದೆ, ಹಿಂದ್ಯಾರೋ ಬರ್ತಾ ಇದ್ದಾರಾ, ಅದೊಂದು ವಿಶಿಷ್ಟವಾದ ಗುಣ ಸಿಂಹಂದು. ಕಾಡಿನ ರಾಜನಾಗಿರುವಂಥದ್ದು. ಅದು ನಮಗೂ ಒಂದು ಮಾದರಿಯಾಗಿರುವಂಥದ್ದು. ಆತ್ಮ ವಿಮರ್ಶನೆ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ? ಬೇರೆಯವರನ್ನು ವಿಮರ್ಶೆ ಮಾಡ್ತೀವಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆ ಆಚಾರ ಹಂಗಿದ್ದಾರೆ, ಇವ್ರ ಪಕ್ಕದ ಮನೆಯವ್ರು ಹಿಂಗಿದ್ದಾರೆ. ಬೇರೆಯವರನ್ನು ವಿಮರ್ಶೆ ಮಾಡೋದ್ರೊಳಗೆ ನಮ್ಮ ಆಸಕ್ತಿ, ಭಾರಿ ಆಸಕ್ತಿಯಿಂದ ನಾವು ಸಮಯವನ್ನು ಕಳಿತೀವಿ. ಹಾಗಲ್ಲ. ಸಿಂಹ ನಮಗೆ ಪಾಠ ಹೇಳ್ತಾ ಇದೆ. ಆತ್ಮ ವಿಮರ್ಶನೆ ಮಾಡಿಕೊಳ್ಳಬೇಕು. ನಾವ್ಯಾರು, ನಾವೇನ್ ಮಾಡಿದ್ದೀವಿ, ನಾವ್ ಹೇಗ್ ಬಂದಿದ್ದೀವಿ, ನಾವ್ ಎಲ್ಲಿಗೆ ಹೋಗಬೇಕು, ಇದು ದೂರದೃಷ್ಟಿಗೂ ಇದು ಪುಷ್ಟಿಯನ್ನ ನೀಡುವಂಥದ್ದು. ಹಾಗಾಗಿ ಸಿಂಹಾವಲೋಕನಂ ಕಾರ್ಯಂ ನಿತ್ಯದಲ್ಲಿ ಮಾಡಬೇಕು, ಯಾವತ್ತೋ ಒಂದ್ ದಿವಸ ಮಾಡೋದಲ್ಲ. ಕನ್ಯಾಂ ಸರ್ವತ್ರ ವರ್ಜಯೇ. ನೋಡ್ರಿ ಹೆಂಗಿದೆ. ಕನ್ಯೆ ಅಬಲೆಯಾಗಿರುವಂಥವಳು, ಮುಗ್ಧೆ ಆಗಿರುವಂಥವಳು, ಆಕೆಯನ್ನ ಅತಿಯಾಗಿ ಬಳಸ್ಕೊಳ್ಳುವಂಥದ್ದು, ಅತಿಯಾಗಿ ಅವಳಿಂದ ಸೇವೆಯನ್ನ ಮಾಡಿಸ್ಕೊಳ್ಳುವಂಥದ್ದು. ಇವೆಲ್ಲ ಹೇಗಪ್ಪ ಅಂತಂದ್ರೆ ಬಟ್ಟೆಯ ತುದಿಯಲ್ಲಿ ಕಟ್ಟಿಡ್ಲಿಕ್ಕಾಗದೇ ಇರುವಂಥದ್ದು, ಕೆಂಡ ಇದ್ದ ಹಾಗೆ. ಅಂದ್ರೆ ಕನ್ಯೆ ಅಂದ್ರೆ ಅಬಲೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವಳು ಸಬಲೆ ಆಗಿರುವಂಥವಳು. ಮುಗ್ಧೆ ಅನ್ಕೊಂಡಿದ್ದಾರೆ, ಅಲ್ಲ, ಒಳ್ಳೆಯ ಜ್ಞಾನ ಇರುವಂಥವಳು. ಅವಳನ್ನ ಕೆಟ್ಟದಾಗಿ ಬಳಸಿಕೊಂಡಿದ್ದೇ ಆದ್ರೆ ಅದು ಬೆಂಕಿ ಇದ್ದ ಹಾಗೆ. ಸ್ತ್ರೀ ಶಕ್ತಿ, ಅದನ್ನು ಹೇಳ್ತಾ ಇದ್ದಾರೆ. ಕನ್ಯಾಂ ಸರ್ವತ್ರ ವರ್ಜಯೇ. ಬೆಂಕಿ ಹೇಗೆ ದೂರದಿಂದ ನಡೀತಾರೋ, ಬೂದಿ ಇದ್ರೆ ಹೇಗೆ ತುಳಿದು ನಡೀತಾರೋ, ಹಾಗೆ ಬೆಂಕಿ ಇದ್ರೆ ದೂರದಿಂದ ನಡೀತಾರೆ. ಹಾಗೆ ನಡೆಯೋದನ್ನ ಅಭ್ಯಾಸ ಮಾಡಬೇಕಂತ, ಕಲ್ತ್ಕೊಳ್ಬೇಕಂತ ಅದನ್ನ ಹೇಳ್ತಾರೆ ಕನ್ಯಾದಿಂದ. ಇನ್ನು ತುಲಾವತ್ಸ್ಯ ದ್ವಂದ್ವ ಸಮಹ. ತುಲಾ ಅಂದ್ರೆ ತಕ್ಕಡಿ. ಸುಖ ಆಗ್ಲಿ ದುಃಖ ಆಗ್ಲಿ ಸಮಾನವಾಗಿರುವಂಥದ್ದು. ಸೋಲಾಗ್ಲಿ ಗೆಲುವಾಗ್ಲಿ, ಜಯ ಆಗ್ಲಿ ಅಪಜಯ ಆಗ್ಲಿ. ಯಾರಾದ್ರೂ ಸನ್ಮಾನ ಮಾಡಿದ್ರ ಭಾರಿ ಉತ್ಸಾಹ, ಎದೆ ಶಟಿಸ್ಕೊಂಡು ನನ್ ಬಿಟ್ರೆ ಯಾರಿಲ್ಲ ಅಂತ ಓಡಾಡ್ತಿರ್ತಾರೆ. ಒಂಚೂರು ಯಾರಾದ್ರೂ ಈ ಕಡೆ ಸರ್ಕೊಂಡು ಕುತ್ಕೊಳ್ರಿ ಅಂದ್ರೆ ಸಾಕು, ಮುಂದಿನ ವರ್ಷ ಬಂದ್ರು ಅವರನ್ನು ಮಾತಾಡಿಸೋದಿಲ್ಲ. ಯಾಕೆ? ನಂಗೆ ಇವರು ಊಟಕ್ಕೆ ಕೂತಾಗ ಸ್ವಲ್ಪ ಈ ಕಡೆ ಸರಿ ಅಂತಂದ್ರು. ಅಷ್ಟು ಮಾನಾಭಿಮಾನ. ಅಯ್ಯೋ ನನ್ಗೆ ಹಿಂಗ ಅಂದ್ಬಿಟ್ರು ಇವರು, ಏನ್ ಬಾಳೆ ನಂದಿರಲ್ಲ, ಈ ಕಡೆಯಿಂದ ಈ ಕಡೆ ಸರ್ಕೊಳ್ರಿ ಅಂತಾರೆ. ಅದನ್ನ ನೋಡಿ ಫೋಟೋ ಇಟ್ಟು, ಫೋಟೋ ಹಾಕಿ ವಾಟ್ಸಾಪ್ ನಲ್ಲಿ ಹಾಕಿ, ನೋಡ್ರಿ ಪಕ್ಕದ ಮನೆಯವ್ರಿಗೆ ಹೇಳಿ, ನೋಡ್ರಿ ಹಿಂಗಂದಾರೆ ಅಂದ್ರೆ ಇನ್ನೂ ಸರಿಯಾಗಿ ಜ್ಞಾನ ಆಗಿಲ್ಲ ಅಂತ. ಹೆಚ್ಚು ಸುಖ ಆಗ್ಲಿ ಹೆಚ್ಚು ದುಃಖ ಆಗ್ಲಿ ಒಂದೇ ರೀತಿಯಾಗಿ ಹಗೂರವಾಗಿ ಸಮಾನವಾಗಿ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಭಗವಂತ ಸಮತ್ವಂ ಯೋಗ ಉಚ್ಯತೆ ಅಂತ. ಆ ರೀತಿಯಾಗಿರೋದನ್ನ ಅಭ್ಯಾಸ ಮಾಡ್ಬೇಕಪ್ಪ. ತುಲಾವತ್ ಸ್ಯಾದ್ ದ್ವಂದ್ವ ಸಮಃ. ಇನ್ನು ಚಾಪವನ್ ನಮ್ರತಾ ದೇವೇ. ಚಾಪ ಅಂದ್ರೆ ಧನಸ್ಸು. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ದುರ್ಜನೇ ವೃಶ್ಚಿಕೋ ಭವೆ. ವೃಶ್ಚಿಕ ಅಂದ್ರೆ ಗೊತ್ತಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಚೇಳು. ಚೇಳಿನ ಸ್ವಭಾವ ಏನು? ಕುಟುಕೋದು, ಕುಟುಕ್ತಾ ಇರ್ತದೆ. ಆ ದುರ್ಜನರು ಇರೋದೇ ಹಂಗೆ. ಯಾರಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡಿದ್ರು ಅಂದ್ರೆ ಅವ್ರಿಗೆ ಸಹನೆ ಆಗ್ತಿರೋಲಿಲ್ಲ. ಯಾರಾದ್ರೂ ಮುಂದೆ ಬಂದ್ರು, ಒಳ್ಳೆ ಹೆಸರು ತಗೊಂಡ್ರು, ಅವ್ರನ್ನೊಂದ್ ಕರೆದು 1-4 ಜನ ಸನ್ಮಾನ ಮಾಡಿದ್ರು, ಹಾರ ಹಾಕಿದ್ರು ಅಂತ ಅಂದ್ರೆ, ಅದರಲ್ಲೂ ತಮ್ಮ ಸಂಬಂಧಿಕರಲ್ಲಿ ಏನಾದ್ರೂ ಆಗಿಬಿಡ್ತು ಅಂದ್ರೆ ಭಾರೀ ಸಂಕಟ ಪಡುವಂಥವ್ರು ದುರ್ಜನರು.
ಅದಕ್ಕೆ ಹೇಳ್ತಾರೆ ದುರ್ಜನರು ಎಲ್ಲಾ ಕಡೆ ಕುಟುಕ್ತಾನೆ ಇರ್ತಾರೆ. ಮುಳ್ಳಿನಿಂದ ಮುಳ್ಳನ್ನ ತೆಗಿತಾರಲ್ಲ, ಶಟಂ ಪ್ರತಿ ಶಾಟ್ಯಂ ಅಂತ ಸಂಸ್ಕೃತದಲ್ಲಿ ಒಂದು ಗಾದೆ ಮಾತಿದೆ. ಹಾಗೆ ನಾವು ದುರ್ಜನರಿಗೆ ದುರ್ಜನತನದಿಂದಲೇ ಉತ್ತರ ಕೊಡಬೇಕು. ನೀವು ಬಹಳ ಶಾಂತವಾಗಿ ಉತ್ತರ ಕೊಟ್ರೆ ಅವರು ನಮ್ಮನ್ನ ಅರ್ಥಾತ್ ನಮ್ಮ ಧರ್ಮವನ್ನೇ ತುಳಿದು ಹಾಕ್ಬಿಡ್ತಾರೆ. ನಕೃತ್ಯ ನಿಕೃತಿಂ ಹನ್ಯಾತ್ ಅಂತನೂ ಇದೆ. ಆ ರೀತಿಯಾಗಿ ದುಷ್ಟತನ ಮಾಡೋರಿಗೆ ದುಷ್ಟತನದಿಂದನೇ ಉತ್ತರ ಕೊಡಬೇಕು. ಅದನ್ನ ಹೇಳ್ತಾರೆ ದುರ್ಜನೇ ರುಚಿಕೋ ಭವೇತ್. ಆ ರೀತಿಯಾಗಿ ಕುಟಿಕೆ ಅವರನ್ನ ಎಚ್ಚರಿಕೆ ಕೊಡಬೇಕಂತ. ಹಂಗ ಒಳ್ಳೆ ಮಾತು ಯಾರಿಗೆ ಅರ್ಥ ಆಗೋಲ್ಲೋ, ಕೆಲವರು ಇದ್ದಾರೆ ಅವ್ರಿಗೆ ಹಂಗೆಲ್ಲ ಒಳ್ಳೆ ಮಾತು ಅರ್ಥ ಆಗಲ್ಲ, ಅವ್ರ ಭಾಷೆಯಲ್ಲಿ ಅವ್ರಿಗೆ ಉತ್ತರ ಕೊಡಬೇಕು ಅಂದ್ರೆ ಹುಷಾರಾಗಿರ್ತಾರೆ. ನಿನ್ನ ಹತ್ರ ಬರೋಲ್ಲ, ನಿನ್ನ ಧರ್ಮವನ್ನ ಕೆಡಿಸೋದಿಲ್ಲ. ಇನ್ನು ಚಾಪವನ್ ನಮ್ರತಾ ದೇವೆ. ಚಾಪ ಅಂದ್ರೆ ಬಿಲ್ಲು. ಬಿಲ್ ಹೇಗೆ ಬಾಗಿರ್ತದೋ ಹಾಗೆ ನಮ್ರತೆ ಧನುಸ್ ರಾಶಿಯಿಂದ ಕಲಿಯುವಂಥದ್ದೇನು ಅಂದ್ರೆ ಬಿಲ್ಲು ಹೇಗೆ ಬಾಗಿರ್ತದೋ ಹಾಗೆ ಗುರುಗಳು, ಹಿರಿಯರು, ತಂದೆ ತಾಯಿ, ಗಂಡ, ಹಿರಿಯರು ಅಂತ ಯಾರಿದ್ದಾರೋ, ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರಲ್ಲಿ ವಿನಯದಿಂದ, ದೇವರಲ್ಲಿ ವಿನಯದಿಂದ ಬಾಗೋದನ್ನ ಕಲ್ತು, ಅದು ವಿದ್ಯೆಗೆ ವಿನಯವೇ ಭೂಷಣ. ಬಾಗಿದ್ರೆ ಮಾತ್ರ ವಿದ್ಯೆ ಚೆನ್ನಾಗಿದೆ ಅಂತ, ಜ್ಞಾನ ಬಂದಿದೆ ಅಂತ. ಬಾಗ್ತಾ ಇಲ್ಲ ಅಂದ್ರೆ ಇನ್ನೂ ಸರಿಯಾಗಿ ಜ್ಞಾನ ಆಗಿಲ್ಲ ಅಂತ. ಗ್ರಹಣೆ ಮಕರೋ ಭವೇತ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಗ್ರಹಣೆ ಮಕರೋ ಭವೇತ್. ಮೊಸಳೆ ಭಾರಿ ಗಟ್ಟಿಯಾದ ಹಿಡಿತ, ಏನಾದ್ರೂ ಬಿಡಿಸ್ಕೊಳಕ್ ಬರೋದಿಲ್ಲ. ಮೊಸಳೆ ಹಿಡ್ಕೊಂಡ್ಬಿಡ್ತಪ್ಪ ಅಂದ್ರೆ ವಿಷಯ ಗ್ರಹಣದಲ್ಲಿ ಮೊಸಳೆಯಾಗಿರಬೇಕು. ಅಂದ್ರೆ ಏನು? ಎಲ್ಲ ವಿಷಯಾಸಕ್ತಿಯಿಂದ ದೂರ ಆಗಿರಬೇಕು. ಸ್ಮರಣ ಶಕ್ತಿ, ಧಾರಣಾ ಶಕ್ತಿ ಬೆಳೆಸ್ಕೊಳ್ಬೇಕು, ಒಂದರ್ಥ. ಇನ್ನು ಎರಡನೇದ್ದು ಭಗವಂತನ ತಿಳಿವನ್ನ, ಭಗವಂತನ ಜ್ಞಾನವನ್ನ, ಆ ವಿಷಯವನ್ನ ತಿಳ್ಕೊಳ್ಳೋದ್ರೊಳಗೆ ಮೊಸಳೆಯಾಗಿರಬೇಕು. ಅಂದ್ರೇನು? ಅಷ್ಟು ಗಟ್ಟಿಯಾಗಿ ಮನಸ್ಸಿನಲ್ಲಿ ಉಳಿಯೋ ಹಾಗೆ ಓದಬೇಕು, ಅಧ್ಯಯನ ಮಾಡಬೇಕು, ಕೇಳಬೇಕು. ಸ್ಮರಣ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಗಟ್ಟಿಯಾಗಿ, ಆ ಮೊಸಳೆ ಹಾಗೆ. ಇನ್ನು ಪೂರ್ಣತಾಯಾಮ್ ಕುಂಭ ಸಮಹ. ಕುಂಭ ಅಂದ್ರೆ ತುಂಬಿದಂತಹ ಕೊಡ. ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ, ಎಲ್ರಿಗೂ ಗೊತ್ತಿರುವಂಥದ್ದೇ. ಹಾಗೆ ಜ್ಞಾನ ಕುಂಭ ಆಗಬೇಕು ನೀವು. ಅಂದ್ರೇನು? ಪೂರ್ಣ ತುಂಬಿರುವಂತಹ ಕುಂಭ ಆಗಬೇಕು. ಆವಾಗ ಏನಾಗುತ್ತೆ? ತುಳುಕೋದಿಲ್ಲ. ಸದ್ದು ಗದ್ದಲವಿಲ್ಲದೆ ಪೂರ್ಣತೆಯ ಆನಂದವನ್ನ ಸವಿಬೇಕು. ಚಿನ್ನ ತುಂಬಿಸಿಟ್ಟಂತಹ ಕೊಪ್ಪರಿಗೆ ನಿತ್ಯ ಕಾಣುವುದೇ ಶ್ರೀಮಂತನ ಸಂತೋಷದಂತೆ. ಆ ರೀತಿಯಾಗಿ ಕುಂಭದಂತೆ ಪೂರ್ಣ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು, ಅದಕ್ಕೆ ಇನ್ನೊಂದು ಮಾತಿದೆ, ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಖಾಲಿ ಕೂಡ ಬಹಳ ಶಬ್ದ ಮಾಡ್ತಿದೆ ಅಂತ. ಅದು ಸತ್ಯವೇ. ಆ ರೀತಿ ಆಗಬಾರದು. ಪೂರ್ಣವಾಗಿ ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಕು, ತಿಳ್ಕೊಳ್ಬೇಕು. ಪೂರ್ಣತಾಯಾಮ್ ಕುಂಭ ಸಮಹ. ಇನ್ನು ಮೀನ ಚಂಚಲತಾಂ ತ್ಯಜೇತ್. ಮೀನು ಅಂದ್ರೆ ಎಲ್ಲರಿಗೂ ಗೊತ್ತು, ಒಂದ್ ಕಡೆ ಸುಮ್ಕುಡೋದಿಲ್ಲ, ಭಾರೀ ಚಂಚಲವಾಗಿರುವಂಥದ್ದು. ನೀರಿನಿಂದ ಹೊರಗಡೆ ಹಾಕಿದ್ರೆ ಸಾಕು ತೀರಾ ನಿಶ್ಚಲವಾಗುವಂಥದ್ದು. ಆದರೆ ನೀರಿನಲ್ಲಿದ್ರೆ ಭಾರಿ ಉತ್ಸಾಹದಿಂದ ಇರುವಂಥದ್ದು. ಹಾಗೆ ಪ್ರಪಂಚದಲ್ಲಿ ನಾವು ಹೇಗಿರಬೇಕು? ನಿರಾಸಕ್ತಿಯಿಂದ ಇರಬೇಕು. ಆದ್ರೆ ನೀರಿನಲ್ಲಿ ಅಂದ್ರೆ ಜ್ಞಾನ ಸಮುದ್ರದಲ್ಲಿ ಮೀನಿನ ಹಾಗೆ ನಿರಂತರವಾಗಿ ಸಂಚಾರ ಮಾಡ್ತಾ ಇರಬೇಕು. ಪುಸ್ತಕ ಬಿಟ್ರೆ, ಭಗವಂತನನ್ನ ಬಿಟ್ರೆ, ಆ ಪ್ರಪಂಚದಲ್ಲಿ ಬಂದ್ರೆ ಸಾಕು ನಿಶ್ಚಲ ಆಗ್ಬಿಡ್ಬೇಕು, ಏನು ಕೆಲಸ ಮಾಡ್ಲಿಕ್ಕೆ ಆಗ್ಬಾರ್ದು. ಹೇಗೆ ಆ ಮೀನ್ ಹೇಗಾಗ್ತದೋ ಹಾಗೆ ಪ್ರಪಂಚದಲ್ಲಿದ್ದಾಗ ನಾವು ಹಾಗಿರಬೇಕು. ಭಗವಂತನಲ್ಲಿದ್ದಾಗ ಮೀನಿನಂತೆ ನೀರಿನಲ್ಲಿ, ಜ್ಞಾನ ಸಾಗರದಲ್ಲಿ ಯಾವಾಗ್ಲೂ ಲೋಲಾಡ್ತಾ ಇರಬೇಕು, ಅದರಲ್ಲಿ ಈಜ್ತಾ ಇರಬೇಕು ಅನ್ನೋದು 12 ರಾಶಿಗಳಿಂದ ನಾವು ಕಲಿಯುವಂತಹ ಒಂದು ವಿಶೇಷವಾದ ಅಪೂರ್ವವಾದ ಪಾಠ.